ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಓಕೆ, ಇವತ್ತು ಹೊಸ ಕತೆಗೆ ಹೋಗೋಣ. ಯಾವ ಕತೆ ಹೆಸರೇನು? ಓಕೆ, ನೋಡೋಣ ಬನ್ನಿ. ಈ ಕತೆ ಹೆಸರು ದೇವರು ಅಬ್ರಹಾಮನ ಪ್ರೀತಿಯನ್ನು ಪರೀಕ್ಷಿಸಿದನು. ಒಂದು ರಾತ್ರಿ ಅಬ್ರಹಾಮನಿಗೆ ದೇವರು ವಿಚಿತ್ರವಾದ ಆಜ್ಞೆಯನ್ನು ಮಾಡಿದನು. ಅದೇನೆಂದರೆ, ಅಬ್ರಹಾಮ ತನ್ನ ಮಗನಾದ ಇಸಾಕನನ್ನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದನ ಎಂಬುದನ್ನು ತಿಳಿದುಕೊಳ್ಳಲು ಪರಿಶೋಧಿಸಿದನು. ನಿನ್ನ ಮಗನಾದ ಇಸಾಕನನ್ನು ಸರ್ವಾಂಗ ಹೋಮ ಅರ್ಪಿಸಬೇಕಾಗಿ ಅಬ್ರಹಾಮನಿಗೆ ಆಜ್ಞಾಪಿಸಿದನು. ತನ್ನ ಒಬ್ಬನೇ ಮಗನಾದ ಇಸಾಕನನ್ನು ಬಲಿ ಕೊಡುವನ? ನೋಡೋಣ ಬನ್ನಿ. ಇಸಾಕನನ್ನು ಹೆಚ್ಚಾಗಿ ಪ್ರೀತಿಸಿದ್ದರಿಂದ ಈ ಆಜ್ಞೆಯು ಅಬ್ರಹಾಮನಿಗೆ ಕಷ್ಟವಾಯಿತು. ಅನೇಕ ಸಂಗತಿಗಳು ಅರ್ಥವಾಗದಿದ್ದರೂ ಸಹ ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಡುವುದನ್ನು ಕಲಿತಿದ್ದನು. ಬೆಳಗಿನ ಜಾವ ತನ್ನ ಇಬ್ಬರು ಸೇವಕರೊಂದಿಗೆ ಇಸಾಕನನ್ನು ಸರ್ವಾಂಗ ಹೋಮ ಅರ್ಪಿಸಲು ಬೆಟ್ಟದ ಕಡೆಗೆ ಹೊರಡುವುದಕ್ಕೆ ಮುಂಚೆ ಅಬ್ರಹಾಮನು ಸರ್ವಾಂಗ ಹೋಮಕ್ಕೆ ಬೇಕಾಗಿರುವ ಕಟ್ಟಿಗೆಯನ್ನು ಸಿದ್ಧ ಮಾಡಿಕೊಂಡನು. ದೇವರ ಆಜ್ಞೆಗೆ ಅಬ್ರಹಾಮನು ವಿಧೇಯನಾದನು. 3 ದಿನಗಳ ನಂತರ ಬೆಟ್ಟದ ಹತ್ತಿರ ಬಂದರು. ಅಬ್ರಹಾಮನು ತನ್ನ ಸೇವಕರಿಗೆ, ನಾವು ಹೋಗಿ ದೇವರನ್ನು ಆರಾಧಿಸಿಕೊಂಡು ತಿರುಗಿ ಬರುವೆವೆಂದು ಹೇಳಿದನು. ಅಬ್ರಹಾಮನು ಬೆಂಕಿ ಮತ್ತು ಕತ್ತಿಯನ್ನು, ಇಸಾಕನು ಕಟ್ಟಿಗೆಯನ್ನು ತೆಗೆದುಕೊಂಡರು. ಸರ್ವಾಂಗ ಹೋಮಕ್ಕೆ ಬೇಕಾದ ಯಜ್ಞದ ಕುರಿ ಎಲ್ಲಿ ಎಂದು ಇಸಾಕನು ಕೇಳಿದಾಗ ಅಬ್ರಹಾಮನು ದೇವರೇ ತಾನೇ ಅನುಗ್ರಹಿಸುವನೆಂದು ಹೇಳಿದನು. ಅವರಿಬ್ಬರು ದೇವರು ನೇಮಿಸಿದ ಸ್ಥಳಕ್ಕೆ ಬಂದು ಸರ್ವಾಂಗ ಹೋಮವನ್ನು ಅರ್ಪಿಸಲು ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಕಟ್ಟಿಗೆಯನ್ನು ಹಾಕಿದರು. ಅಬ್ರಹಾಮನು ತನ್ನ ಜೀವಿತದಲ್ಲಿ ಅನೇಕ ಯಜ್ಞವೇದಿಗಳನ್ನು ಕಟ್ಟಿದನು. ಆದರೆ ನಿಜವಾಗಿಯೂ ಈ ಯಜ್ಞವೇದಿಯನ್ನು ಕಟ್ಟುವುದು ತುಂಬಾ ಕಷ್ಟವಾಗಿತ್ತು. ಅಬ್ರಹಾಮನು ತನ್ನ ಪ್ರಿಯ ಮಗನಾದ ಇಸಾಕನನ್ನು ಕಟ್ಟಿ ಯಜ್ಞವೇದಿಯ ಮೇಲಿರಿಸಿದನು. ನಿಜವಾಗಿಯೂ ಅಬ್ರಹಾಮನು ತನ್ನ ಒಬ್ಬನೇ ಮಗನಾದ ಇಸಾಕನನ್ನು ದೇವರಿಗೆ ವಿಧೇಯನಾಗಿ ಅರ್ಪಿಸುವನು? ನೋಡೋಣ ಬನ್ನಿ. ಹೌದು, ಅಬ್ರಹಾಮನು ತನ್ನ ಕತ್ತಿಯನ್ನು ಇಸಾಕನ ಮೇಲೆ ಎತ್ತುವಾಗ ಆತನ ಹೃದಯ ದುಃಖದಿಂದ ತುಂಬಿರಬಹುದು. ಆದರೆ ಅಬ್ರಹಾಮನು ದೇವರ ಆಜ್ಞೆಗೆ ವಿಧೇಯನಾಗಲೇಬೇಕಿತ್ತು. ನಿಲ್ಲಿಸು ಎಂದು ದೇವದೂತನು ಕೂಗಿದನು. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನು ಎಂದು ಈಗ ತಿಳಿಯುತ್ತದೆ. ಅಬ್ರಹಾಮನು ಪೊದೆಯಲ್ಲಿ ಟಗರನ್ನು ನೋಡಿ ಇಸಾಕನ ಬದಲಾಗಿ ಕುರಿಮರಿಯನ್ನು ಹೋಮ ಮಾಡಿದನು. ತರುವಾಯ ಇಸಾಕನು, ನನ್ನ ತಂದೆ ಹೇಳಿದ ಪ್ರಕಾರವೇ ದೇವರು ಒದಗಿಸುವನು ಎಂದು ತಿಳಿದುಕೊಂಡನು. ಅಬ್ರಹಾಮನು ಮತ್ತು ತನ್ನ ಮಗ ಇಸಾಕನು ದೇವರನ್ನು ಆರಾಧಿಸುತ್ತಿರುವಾಗ ದೇವದೂತನು ಅವರೊಂದಿಗೆ ಮಾತನಾಡಿ, ನೀನು ಆಜ್ಞೆಗೆ ವಿಧೇಯನಾದ್ದರಿಂದ ನಿನ್ನ ಸಂತತಿಯವರು ಆಶೀರ್ವದಿಸಲ್ಪಡುವರು. ಮತ್ತೊಂದು ದಿನ ಅಬ್ರಹಾಮನ ವಂಶಾವಳಿಯಿಂದ ಕ್ರಿಸ್ತನ ಜನನವಾಯಿತು. ಅಬ್ರಹಾಮನು ಮತ್ತು ಇಸಾಕನು ಮನೆಗೆ ಹಿಂತಿರುಗಿದರು. ಸ್ವಲ್ಪ ಕಾಲದ ನಂತರ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳನ್ನು, ಇಸಾಕನು ತಾಯಿಯನ್ನು ಕಳೆದುಕೊಂಡು ದುಃಖದಲ್ಲಿ ಮುಳುಗಿದರು. ಶವ ಸಂಸ್ಕಾರದ ನಂತರ ಅಬ್ರಹಾಮನು ತನ್ನ ಹಿರಿಯ ಸೇವಕನನ್ನು ಇಸಾಕನಿಗೆ ಹೆಂಡತಿಯನ್ನು ಹುಡುಕಲು ಕಳುಹಿಸಿದನು. ಅಬ್ರಹಾಮನ ಸಂಬಂಧಿಕರಲ್ಲಿ ಇಸಾಕನಿಗೆ ಹೆಂಡತಿಯನ್ನು ಹುಡುಕಲು ಹೊರಟನು. ಅಬ್ರಹಾಮನ ಸೇವಕನು ದೇವರಿಂದ ಒಂದು ಗುರುತನ್ನು, ಚಿಹ್ನೆಯನ್ನು ಕೇಳಿದನು. ಊರಿನ ಹೆಣ್ಣು ಮಕ್ಕಳಲ್ಲಿ ಯಾರು ನನ್ನ ಒಂಟೆಗೆ ಮತ್ತು ನನಗೆ ನೀರನ್ನು ಕೊಡುವವಳೋ ಅವಳೇ ಇಸಾಕನಿಗೆ ಆಯ್ದುಕೊಂಡವಳಾಗಿರಲಿ ಅಂದನು. ತಕ್ಷಣದಲ್ಲಿ ರೆಬೆಕ್ಕಳು ನೀರನ್ನು ಸೇದಿಕೊಟ್ಟಳು. ಅವಳು ಅಬ್ರಹಾಮನ ಸಂಬಂಧಿಯಾಗಿದ್ದಳು. ಈ ಘಟನೆಯಿಂದ ಸೇವಕನು ತನ್ನ ಮನಸ್ಸಿನಲ್ಲಿ ದೇವರು ತನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು ಎಂದು ತಿಳಿದುಕೊಂಡನು. ಇಸಾಕನನ್ನು ಮದುವೆಯಾಗಲು ರೆಬೆಕ್ಕಳು ತನ್ನ ಕುಟುಂಬವನ್ನು ಬಿಟ್ಟು ಬಂದಳು. ಅವಳು ತಾಯಿಯನ್ನು ಕಳೆದುಕೊಂಡ ಇಸಾಕನನ್ನು ಸಂತೈಸಿದಳು. ಇಸಾಕನು ಅವಳನ್ನು ಹೆಚ್ಚಾಗಿ ಪ್ರೀತಿಸಿದನು. ಮುಕ್ತಾಯ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅಬ್ರಹಾಮನನ್ನು ದೇವರು ಪರೀಕ್ಷಿಸಿ ಆಶೀರ್ವದಿಸಿದನು ಮತ್ತು ಇಸಾಕನ ಸಂತಾನವು ಬೆಳೆಯೋದಕ್ಕೋಸ್ಕರ ಹೇಗೆ ಅವನ ಕುಟುಂಬದಲ್ಲೇ ಒಬ್ಬ ಹುಡುಗಿಯನ್ನು ಒದಗಿಸಿಕೊಟ್ಟನೆಂಬುದಾಗಿ. ಹಾಗೆ ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರ ಮಾತುಗಳಿಗೆ, ದೇವರ
ದೇವರ ಪರೀಕ್ಷಿಸುವಿಕೆಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ವಿಧೇಯರಾದರೆ ದೇವರು ನಮ್ಮನ್ನು ಕೂಡ ಆಶೀರ್ವದಿಸಿ ನಮ್ಮನ್ನು ಕೂಡ ನಮ್ಮ ಮುಂದಿನ ತಲಾಂತರಗಳನ್ನು ಆಶೀರ್ವದಿಸಿ ನಮ್ಮನ್ನು ಮುಂದೆ ನಡೆಸ್ತಾನೆ. ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಆದಷ್ಟು ಮಕ್ಕಳಿಗೆ ಕಥೆಗಳನ್ನು ಕೇಳಿಸಿ ಮತ್ತು ತೋರಿಸಿ. ಕಥೆಗಳು ನಿಮ್ಮ ಮಕ್ಕಳಿಗೆ ಅರ್ಥ ಆಗುತ್ತೆ. ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್